ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಾಫ್ಟ್ ಆ್ಯಂಡ್ ಫ್ಲಫಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಹಿಟ್ಟನ್ನು ರುಬ್ಬೋ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ತುಂಬ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಆ ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ಮಲ್ಲಿಗೆಯಂತಹ ಮೃದುವಾದ ಇಡ್ಲಿ 100% ಗ್ಯಾರಂಟಿ. ಇಡ್ಲಿ ಹಿಟ್ಟು ರುಬ್ಬೋದಕ್ಕೆ ಶುರು ಮಾಡೋಣವಾ? ಹಾಗೆಯೇ ನನ್ನದೊಂದು ರಿಕ್ವೆಸ್ಟ್, ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋಣ ಮಿಸ್ ಮಾಡಬೇಡಿ. ಇಡ್ಲಿ ಹಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಇಡ್ಲಿ ರೈಸ್ ಅಥವಾ ಸೇಲಂ ರೈಸ್ ಅಂತ ಕರೀತಾರೆ, ಈ ರೈಸನ್ನು ನಾನಿಲ್ಲಿ 4 ಲೋಟ ಸೇರಿಸ್ತಾ ಇದ್ದೀನಿ. ಈ ರೈಸಿಂದ ಇಡ್ಲಿ ಮಾಡಿದರೆ ಇಡ್ಲಿ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಈಗ ನೋಡಿ, ನಾನು 4 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ವಿ ಒಂದು ಪಾತ್ರೆಯಲ್ಲಿ. ಈಗ ನಾನು ಬೇರೆ ಪಾತ್ರೆಯಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ. ಈಗ ನಾನು ತೊಗೊಂಡಿರೋದು ಗುಂಡು ಉದ್ದಿನ ಬೇಳೆ. ಈ ಬೇಳೆ ತೊಗೊಂಡ್ರೆ, ಗುಂಡು ಉದ್ದಿನ ಬೇಳೆ ತೊಗೊಂಡ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಆದಷ್ಟು ಈ ಥರ ಗುಂಡು ಉದ್ದಿನ ಬೇಳೆ ಹಾಕಿ, ಸಿಗಲಿಲ್ಲ ಅಂದರೆ ಈ ರೀತಿಯಾದ ಸ್ಪ್ಲಿಟ್ ಉದ್ದಿನ ಬೇಳೆ ಸಿಗುತ್ತೆ ನೋಡಿ, ಅದನ್ನು ಹಾಕ್ಬೋದು. ಆದರೆ ಈ ಉದ್ದಿನ ಬೇಳೆ ತೊಗೊಂಡ್ರೆ ನೀವು 1/4 ಲೋಟದಷ್ಟು ಉದ್ದಿನ ಬೇಳೆ ಹಾಕಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಈ ಗುಂಡು ಉದ್ದಿನ ಬೇಳೆ 1 ಲೋಟ ಸಾಕು. 4 ಲೋಟ ಅಕ್ಕಿಗೆ 1 ಲೋಟ ಉದ್ದಿನ ಕಾಳು ಸಾಕು. ಈಗ ಉದ್ದಿನ ಬೇಳೆ ಜೊತೆನೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನೂ ಹಾಕಿ ಚೆನ್ನಾಗಿ ತೊಳ್ಕೊಂಡು ನಾವು ನೆನೆಸಿಡಬೇಕಾಗುತ್ತೆ. ನೋಡಿ, ಅಕ್ಕಿನೂ ಸಹ ಚೆನ್ನಾಗಿ ತೊಳಬೇಕು, ನೀರು ಕ್ಲಿಯರಾಗಿ ಬರಬೇಕು. ಅದಕ್ಕೋಸ್ಕರ ನೀವು 4 ಸತಿನಾದರೂ ತೊಳ್ಬೋದು, 5 ಸತಿನಾದರೂ ತೊಳ್ಬೋದು. ನೀರು ಕ್ಲಿಯರಾಗಿ ಬರೋವರೆಗೆ ನೀವು ತೊಳಿತಾನೇ ಇರಬೇಕು. ಅಕ್ಕಿ ಮತ್ತು ಬೇಳೆನ ಸಪ್ರೇಟಾಗಿ ತೊಳ್ಬಿಟ್ಟು ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ. ಈಗ ನೋಡಿ, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ 4 ರಿಂದ 5 ಗಂಟೆ ಚೆನ್ನಾಗಿ ನೆಂದಿದೆ. ಮಿನಿಮಮ್ 3 ಅವರ್ಸ್ ನೆನೆಸ್ಬೇಕಾಗುತ್ತೆ. ಈಗ ಫಸ್ಟು ನಾನು ಗ್ರೈಂಡರ್ನಲ್ಲಿ ಉದ್ದಿನ ಬೇಳೆನ, ನೆನೆಸಿರೋಂಥ ಉದ್ದಿನ ಬೇಳೆನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಮೊದಲೇ ನೀರು ಹಾಕಬೇಡಿ, ಸ್ವಲ್ಪನೇ ಉದ್ದಿನ ಬೇಳೆನ ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಅದು ತುಗ್ಡ ಎಲ್ಲ ಕಟ್ಟಾಗಬೇಕು, ನುಚ್ಚು ಥರ ಆಗಬೇಕು. ಅಲ್ಲಿವರೆಗೆ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಉದ್ದಿನ ಬೇಳೆನ ರುಬ್ಕೋಬೇಕಾಗುತ್ತೆ. ಆದಷ್ಟು ನೀರು ಹಾಕೋದನ್ನ ಅವಾಯ್ಡ್ ಮಾಡಿ. ಫಸ್ಟು ಒಂದು 2 to 3 ಮಿನಿಟ್ಸ್ ಉದ್ದಿನ ಬೇಳೆ ಹಾಕೋವರೆಗೆ. ಒಂದು ಸತಿ ಉದ್ದಿನ ಬೇಳೆ ಹಾಕಿ ಅದೆಲ್ಲ ಚೆನ್ನಾಗಿ ನುಚ್ಚು ಆದಮೇಲೆ ಸ್ವಲ್ಪನೇ ಈ ರೀತಿ ನೋಡಿ ನೀರು ತಕ್ಕಳಿಸ್ಕೊಂಡು ನೀವು ಉದ್ದಿನಬೇಳೆ ರುಬ್ಕೋಬೇಕು. ಈ ರೀತಿ ನೀವು ಉದ್ದಿನಬೇಳೆ ರುಬ್ಕೊಂಡ್ರೆ ಇಡ್ಲಿ ಹಿಟ್ಟು, ಉದ್ದಿನ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಉದ್ದಿನ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದರೆ ಇಡ್ಲಿ ಅದಾಗೆ ಸಾಫ್ಟಾಗಿ ಬರುತ್ತೆ. ಅದು ಒಂದು ತುಂಬ ಇಂಪಾರ್ಟೆಂಟ್ ಟಿಪ್ಪು. ನೀವು ಉದ್ದಿನ ಹಿಟ್ಟನ್ನು ಹೇಗೆ ರುಬ್ತಿರೋ ಅದ್ರ ಮೇಲೆ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ನೀವು ಮುಂಚೆನೇ ಒಂದೇ ಸತಿ ನೀರು ಹಾಕೋಬಿಟ್ರೆ ಉದ್ದಿನ ಹಿಟ್ಟೇನೋ ಸಣ್ಣಗೆ ನೈಸಾಗಿ ಆಗುತ್ತೆ, ಆದರೆ ಫ್ಲಫಿ ಆಗಲ್ಲ, ಉಬ್ಬಿ ಬರಲ್ಲ. ಇಡ್ಲಿ ಹಿಟ್ಟು ಒಂಥರ ಫ್ಲಫಿ ಥರ ಕಾಣಲ್ಲ, ಹಾಗಾಗಿ ಇಡ್ಲಿನೂ ಸಹ ಸಾಫ್ಟಾಗಿ ಬರಲ್ಲ. ಈ ರೀತಿ ನೀವು ನೀರನ್ನು ತಕ್ಕಳಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ಪ್ರತಿ 2 ರಿಂದ 3 ನಿಮಿಷದ ಮಧ್ಯದಲ್ಲಿ ನೀರು ತಕ್ಕಳಿಸ್ತಾ ಇರಬೇಕು. ನೋಡಿ, ಉದ್ದಿನ ಹಿಟ್ಟು ಚೆನ್ನಾಗಿ ಉಬ್ತಾ ಇದೆ. ಈ ರೀತಿ ಉದ್ದಿನ ಹಿಟ್ಟು ಉಬ್ಬಬೇಕು, ಅಲ್ಲಿವರೆಗೆ ನೀವು ನೀರು ತಕ್ಕಳಿಸ್ತಾ ಇರಬೇಕು. ಒಂದು ಕನ್ಸಿಸ್ಟೆನ್ಸಿವರೆಗೆ ನೀವು ನೀರು ತಕ್ಕಳಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೀವು ಅಲ್ಲಿ ನೋಡಿದರೆ, ಗಮನಿಸಿ ನೋಡಿದರೆ ಒಂದು ಗುಳ್ಳೆಗಳು ಕಾಣಿಸ್ತಾ ಇರುತ್ತೆ. ಚೆನ್ನಾಗಿ ರುಬ್ಬಿದರೆ, ಮುಟ್ಟಿ ನೋಡಿದರೆ ಅದೊಂಥರ ಬೆಣ್ಣೆ ಥರ ಸಾಫ್ಟಾಗಿರಬೇಕು ಉದ್ದಿನ ಹಿಟ್ಟು. ಆ ರೀತಿ ನಾವು ತುಂಬಾ ಸಾಫ್ಟಾಗಿ ಉದ್ದಿನ ಹಿಟ್ಟನ್ನು ನಾವು ರುಬ್ಕೋಬೇಕಾಗುತ್ತೆ. ಆದಷ್ಟು ಗ್ರೈಂಡ್ರಲ್ಲೇ ರುಬ್ಬಬೇಕು. ಇಡ್ಲಿಗೆ ಮಾತ್ರ ಸ್ಪೆಷಲ್ಲಾಗಿ ಈ ಥರ ಹಿಟ್ಟನ್ನು ನಾವು ಕೈಯಲ್ಲಿಂದ ಎತ್ತಿಬಿಟ್ಟು ಹೀಗೆ ಬಿಟ್ಟರೆ ಅದು ಸ್ಲೋ ಆಗಿ ಬೀಳಬೇಕು. ಹಾಗೆ ಬಿದ್ದಾಗ ಸ್ವಲ್ಪ ಶೇಪಲ್ಲಿ ನಿಂತ್ಕೋಬೇಕು, ಸುರಿಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ. ಈ ಥರ ನಾವು ಉದ್ದಿನ ಹಿಟ್ಟನ್ನು ರುಬ್ಕೊಂಡ್ರೆ ಪರ್ಫೆಕ್ಟಾಗಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿರೋಂತಹ ಉದ್ದಿನ ಹಿಟ್ಟನ್ನು ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ಗಮನಿಸಿದರೆ ನೋಡಿ, ಇಲ್ಲಿ ಗುಳ್ಳೆಗಳು ಕಾಣಿಸ್ತಾ ಇದೆ, ಅದು ಏರಿಯೇಷನ್ ಫಾರ್ಮ್ ಆಗಿದೆ ಅಂತ. ಈ ಥರ ಗುಳ್ಳೆಗಳು ಬಂದರೆ ಇಡ್ಲಿ ಹಿಟ್ಟು, ಉದ್ದಿನ ಹಿಟ್ಟು ತುಂಬಾ ಚೆನ್ನಾಗಿ ರುಬ್ಬಿದೆ ಅಂತ ಒಂದು ಇಂಡಿಕೇಷನ್ನು. ನೋಡಿ, ಗುಳ್ಳೆಗಳು ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿ ನೋಡಿದರೆ ಗುಳ್ಳೆಗಳೆಲ್ಲ ಇರುತ್ತೆ. ಆ ಥರ ನೀವು ರುಬ್ಬಬೇಕು. ಈಗ ನಾವು ಉದ್ದಿನ ಬೇಳೆ ರುಬ್ಬಾಯಿತು. ಈಗ ಅದೇ ಗ್ರೈಂಡ್ರಿಗೆ ನಾನಿಲ್ಲಿ ಅಕ್ಕಿನೂ ಸಹ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಅಕ್ಕಿನ ನಾವು ಸ್ವಲ್ಪ ಕ್ಯಾಶುಯಲಾಗಿ ರುಬ್ಕೋಬಹುದು. ಉದ್ದಿನ ಬೇಳೆ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ರುಬ್ಬಬೇಕಾಗುತ್ತೆ. ಅಕ್ಕಿನ ನಾವು ನೀರು ಹಾಕ್ಕೊಂಡು ಒಂದು ಹದದಲ್ಲಿ ರುಬ್ಕೋಬಹುದು. ಉದ್ದಿನ ಬೇಳೆ ರುಬ್ಬೋದಕ್ಕೆ 10 ರಿಂದ 15 ನಿಮಿಷ, ಅಕ್ಕಿ ರುಬ್ಬೋದಕ್ಕೆ 10 ರಿಂದ 15 ನಿಮಿಷ. ಒಟ್ಟಾಗಿ ನಾವು ಇಡ್ಲಿ ಹಿಟ್ಟನ್ನು ಅರ್ಧ ಗಂಟೆ ಒಳಗಡೆ ನಾವು ರುಬ್ಬಿ ಮುಗಿಸ್ಬೋದು. ಜಾಸ್ತಿ ಹೊತ್ತು ರುಬ್ಬೇಡಿ. ರುಬ್ಬಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಗ್ರೈಂಡ್ರ್ ಹೀಟ್ ಆಗುತ್ತೆ, ಹಿಟ್ಟು ನೋಡಿ ಆಗ ಬೆಂದುಬಿಡುತ್ತೆ, ಆಗ ಇಡ್ಲಿ ಚೆನ್ನಾಗಿ ಬರಲ್ಲ. ಹಾಗಾಗಿ 10 ರಿಂದ 15 ನಿಮಿಷ ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಸಣ್ಣ ರವೆ ಥರ ತರ್ತರಿಯಾಗಿರಬೇಕು. ಆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಅಕ್ಕಿ ಹಿಟ್ಟನ್ನು ರುಬ್ಕೋಬೇಕಾಗುತ್ತೆ. ತೀರಾ ನೈಸಾಗಿ ಅಕ್ಕಿ ಹಿಟ್ಟನ್ನು ರುಬ್ಕೋಬಾರ್ದು.
ಉದ್ದಿನ ಹಿಟ್ಟು ನೈಸಾಗಿರಬೇಕು, ಅಕ್ಕಿ ಹಿಟ್ಟು ಸ್ವಲ್ಪ ತರಿತರಿಯಾಗಿರಬೇಕು. ಈಗ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಗ್ರೈಂಡ್ರು ಸ್ಲೋ ಆಗಿದೆ, ಜಾಸ್ತಿ ಹೊತ್ತು ತೊಗೊಳ್ತೆ ರುಬ್ಬಕ್ಕೆ ಅಂತಂದರೆ ಮಾಮೂಲಿ ನೀರು ಬದಲು ಫ್ರಿಜ್ ವಾಟರ್ ಹಾಕಿ, ಆಗ ಗ್ರೈಂಡು ಬಿಸಿ ಆದರೂ ಪರವಾಗಿಲ್ಲ, ಹಿಟ್ಟು ಬೇಯೋದನ್ನ ಅವಾಯ್ಡ್ ಮಾಡಬಹುದು. ಈಗ ಅಕ್ಕಿ ಹಿಟ್ಟಿಗೆ ನಾನು ರುಬ್ಬಿರೋ ಅಂಥ ಉದ್ದಿನ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಗ್ರೈಂಡ್ರಲ್ಲೇ. ಗ್ರೈಂಡ್ರು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಸೇರಿಸ್ತಾ ಇದ್ದೀನಿ. ಈ ಥರ ಸೇರಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಗ್ರೈಂಡ್ರಲ್ಲಿ ಹಿಡ್ಸಲ್ಲ 2 ಹಿಟ್ಟು ಅಂತಂದರೂ ನೋ ಪ್ರಾಬ್ಲಮ್, ಪಾತ್ರೆಯಲ್ಲೇ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬಹುದು. ಈ ಥರ ನಿಮಗೆ ಪ್ರಾವಿಷನ್ ಇದೆ, ಒಂದು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಗ್ರೈಂಡಲ್ಲಿ ಅಂದರೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಗುಳ್ಳೆಗಳೆಲ್ಲ ಹೊಡಿತಾ ಇದೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟು. ಆ ಥರ ಗುಳ್ಳೆಗಳು ಬಂದರೆ ಪರ್ಫೆಕ್ಟಾಗಿ ಹಿಟ್ಟು ರುಬ್ಬಿದೆ ಅಂತ. ಕನ್ಸಿಸ್ಟೆನ್ಸಿನೂ ನೋಡಿ ಈ ಥರ ಆಗಬೇಕು. ಎಲ್ಲ ರೆಡಿ ಆದಮೇಲೆ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈಗ ರುಬ್ಬಿರೋಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನೇ ಗ್ರೈಂಡ್ರಲ್ಲಿ ಮಿಕ್ಸ್ ಮಾಡಿದ್ರು ಕೊನೆಗೆ ಒಂದು 5 ರಿಂದ 6 ಸತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಆಗ ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು. ಸ್ಪೂನಲ್ಲಂತೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ, ಉಬ್ಬಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮುಚ್ಚಿಟ್ಬಿಟ್ಟು 8 ರಿಂದ 10 ಗಂಟೆ ನಾನಿಲ್ಲಿ ಹುಳಿ ಬಡೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ಹಿಟ್ಟು ಸಹ ಚೆನ್ನಾಗಿ ಹುಳಿ ಬಂದಿದೆ. ಇದನ್ನು ನಾವು 4 ರಿಂದ 5 ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟು ಜಾಸ್ತಿ ಭಾರ ಆಗಿರೋದ್ರಿಂದ ಕೆಳಗಡೆ ಸೆಟ್ಲಾಗಿರುತ್ತೆ. ಹಾಗಾಗಿ ಒಂದು 4 to 5 ಟೈಮ್ಸ್ ನಾವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಏರಿಯೇಷನ್ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ಲಿಮಿಟಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಈಗ ನಾನು ಇವತ್ತಿಗೆ ಬೇಕಾದಷ್ಟಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ನೀವು ಈ ರೀತಿ ಮಾಡಿದರೆ ಈ ಹಿಟ್ಟನ್ನು ನೀವು 10 ದಿನ ಆರಾಮಾಗಿ ಫ್ರಿಜ್ಜಲ್ಲಿ ಇಡ್ಬೋದು. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀವು ಒಂದು ಪಾತ್ರೆ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ಹಿಟ್ಟು. ಈಗ ನಾವು ಇಡ್ಲಿ ಹಾಕೊಳ್ಳೋಣ ತಟ್ಟೆಗೆ. ಈಗ ಬಟ್ಟೆ ಹಾಕ್ಕೊಂಡು ತಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಇಡ್ಲಿ ಹಾಕಿದರೆ ಅದ್ರದ್ದು ಟೆಕ್ಸ್ಚರು ಅದರದ್ದು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಟ್ಟೆ ಮೇಲೆ ಸ್ವಲ್ಪ ನೀರು ತಗುಲಿಸ್ಕೊತಾ ಇದ್ದೀನಿ. ಆಗಲೇ ಇದು ಒದ್ದೆ ಬಟ್ಟೆ ಮೇಲೆ ಸ್ವಲ್ಪ ನೀರು ತಗುಲಿಸ್ಕೊಂಡು ಈಗ ಇಡ್ಲಿ ಹಿಟ್ಟನ್ನು ಇಡ್ಲಿ ತಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆ ಹಾಕೋದು ಬೇಡ ಅಂತಂದರೆ ಇಡ್ಲಿ ತಟ್ಟೆಗೆ ಡೈರೆಕ್ಟಾಗಿ ಎಣ್ಣೆ ಸೇರಿಕೊಂಡು ಅದ್ರ ಮೇಲೆ ಹಿಟ್ಟನ್ನು ಹಾಕೋಬಹುದು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತೀರಾ ತೆಳ್ಳಗಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಹಿಟ್ಟು ಇಡ್ಲಿ ಚೆನ್ನಾಗಿ ಬರಲ್ಲ. ಹಾಗೆಯೇ ಜಾಸ್ತಿ ಹಿಟ್ಟು ಹುಳಿ ಬಂತು ಅಂದರೂ ಇಡ್ಲಿ ಒಂಥರ ಬಟ್ಲು ಥರ ಆಗೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಒಂದು ಹದದಲ್ಲಿ ಮಾತ್ರ ಹುಳಿ ಬರಬೇಕು. ಚಳಿಗಾಲದಲ್ಲಿ ನೀವು ಹುಳಿ ಬರಿಸ್ಬೇಕು ಅಂದರೆ ಒಂದು ಶಾಲ್ನೋ ಸ್ವೆಟರ್ನೋ ಹಾಕಿ ಮುಚ್ಚಿಡಿ ಪಾತ್ರೆಗೆ, ಆಗ ಚೆನ್ನಾಗಿ ಹುಳಿ ಬರುತ್ತೆ. ಬೇಸಿಗೆಗಾಲದಲ್ಲಿ 6 ರಿಂದ 8 ಗಂಟೆ ಹೊರಗಡೆ ಇಟ್ಟರೆ ಸಾಕು. ಈಗ ನೋಡಿ ಕುದೀತಿರುವಂಥ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ಇಡ್ಲಿ ತಟ್ಟೆನ ಇಟ್ಟಿದ್ದೀನಿ. ಈಗ ಇದನ್ನು ನಾವು 7 to 8 ಮಿನಿಟ್ಸು ಹೈ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಇಡ್ಲಿ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ, ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. 7 to 8 ಮಿನಿಟ್ಸ್ ಬೇಯಿಸಿದರೆ ಸಾಕು. ಹೈ ಫ್ಲೇಮಲ್ಲೇ ಇಡ್ಲಿನ ಬೇಯಿಸಿದರೆ ಇಡ್ಲಿ ಉಬ್ಬಿ ಬರುತ್ತೆ. ನೋಡಿ ಈಗ ಇಡ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿನ ತಟ್ಟೆಯಿಂದ ತೆಗೆಯೋಣ. ಈಗ ಸ್ವಲ್ಪ ನೀರು ತಗೊಳಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ ಅಲ್ವಾ ಬಟ್ಟೆ ಪಾತ್ರೆಯಲ್ಲಿ ಬೆಂದಾಗ. ಹಾಗಾಗಿ ಸ್ವಲ್ಪ ನೀರು ತಗೊಳಿಸ್ಕೊಂಡು ಇದನ್ನು ಉಲ್ಟಾ ಹಾಕಬೇಕಾಗತ್ತೆ. ಹಾಗೆ ಇಡ್ಲಿ ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ ಉಲ್ಟಾ ಹಾಕ್ಬಿಟ್ಟು ಮತ್ತೆ ಆಪೋಸಿಟ್ ಸೈಡು ಸ್ವಲ್ಪ ನೀರು ತಗೊಳಿಸ್ಕೊಳ್ಳೋಣ. ಬಟ್ಟೆ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಸ್ವಲ್ಪ ನೀರು ತಗೊಳಿಸಿದ್ರೆ ಇಡ್ಲಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದೆ ಅಂತಂದರೆ ಮಲ್ಲಿಗೆ ಹೂ ಥರ ಸಾಫ್ಟಾಗಿ, ನೋಡೋದಕ್ಕೂ ಸಹ ಬೆಳ್ಳಗೆ ಇದೆ. ಅಕ್ಕಿನಾಗಲಿ ಉದ್ದಿನ ಬೇಳೆನ ಕ್ಲೀನಾಗಿ ತೊಳೆದ್ರೆ ಈ ಥರ ಬೆಳ್ಳಗೆ ಬರುತ್ತೆ. ಹಾಗಾಗಿ ಜೊತೆಗೆ ನಾನು ತೋರಿಸಿರೋಂತಹ ಎಲ್ಲ ಟಿಪ್ಸನ್ನ ಫಾಲೋ ಮಾಡಿ ಸೂಪರಾಗಿರೋ ಟೇಸ್ಟಿಯಾಗಿರೋ ಸಾಫ್ಟಾಗಿರೋ ಇಡ್ಲಿ ಚೆನ್ನಾಗಿ ಈಸಿಯಾಗಿ ಮನೇಲೇ ಮಾಡ್ಬೋದು. ನೋಡಿ ಇದ್ರ ಜೊತೆ ಯಾವ ಚಟ್ನಿನೂ ಬೇಡ, ಸುಮ್ಮನೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸಹ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಬಾಲಿಟ್ರೆ ಸಾಕು ಗಂಟ್ಲು ಹಾಗೆ ಜಾರು ಹೋಗುತ್ತೆ, ಅಷ್ಟು ಸಾಫ್ಟಾಗಿದೆ ಇಡ್ಲಿ ಹಿಟ್ಟನ್ನು ರುಬ್ಬೋ ಟೈಮಲ್ಲಿ ನಾವು ಕೆಲವು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ ಥರ ಸಾಫ್ಟಾಗಿ ಬಂದುಬಿಡುತ್ತೆ. ಈಗ ರುಬ್ಬೋ ಟೈಮಲ್ಲಿ ನಾವು ಜಾಸ್ತಿ ರುಬ್ಬಾರ್ದು, ಅರ್ಧ ಗಂಟೆ ಒಳಗಡೆ ಉದ್ದಿನ ಹಿಟ್ಟು ಅಕ್ಕಿ ಹಿಟ್ಟು ಎರಡನ್ನೂ ರುಬ್ಬಿ ಮುಗಿಸ್ಬಿಡ್ಬೇಕು. ಗ್ರೈಂಡರ್ ಸರಿ ಇಲ್ಲ, ಹೀಟ್ ಆಗ್ತಾ ಇದೆ ಅಂದರೆ ಫ್ರಿಜ್ ವಾಟರ್ ಯೂಸ್ ಮಾಡಿದರೆ ಹಿಟ್ಟು ಬೇಯೋದಿಲ್ಲ, ಹೀಟ್ ಆಗೋಲ್ಲ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಈಗ ನೋಡಿ ಅದೇ ಹಿಟ್ಟಲ್ಲಿ ನಾನು ಈಗ ದೋಸೆ ಹಾಕಿ ತೋರಿಸ್ತೀನಿ. ದೋಸೆನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ಒಂದು ಸತಿ ಹಿಟ್ಟನ್ನು ರುಬ್ಬಿಟ್ರೆ 10 days ಆರಾಮಾಗಿ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಡಬಹುದು.
ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀವು ಒಂದು ಪಾತ್ರೆಯಲ್ಲಿ ಸಪ್ರೇಟ್ ಪಾತ್ರೆಯಲ್ಲಿ ಇಟ್ಬಿಟ್ಟು ಮಿಕ್ಕದನ್ನು ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕು. ಪದೇ ಪದೇ ನೀವು ಜಾಸ್ತಿ ಮಿಕ್ಸ್ ಮಾಡ್ತಾ ಇರಬಾರ್ದು. ಒಂದು 4-5 ಸತಿ ಮಿಕ್ಸ್ ಮಾಡಿದರೆ ಸಾಕು ಒಂದು ಸತಿ ತೊಗೊಂಡಾಗ. ಆ ಥರ ನೀವು ಮೇಂಟೈನ್ ಮಾಡಿಕೊಂಡು ಹಿಟ್ಟನ್ನು ಇಟ್ಕೊಂಡ್ರೆ 10 ಡೇಸ್ ತುಂಬಾ ಚೆನ್ನಾಗಿ ಇಡ್ಲಿ ದೋಸೆ ಹಾಕ್ಬೋದು. ನೋಡಿ, ಅದೇ ಹಿಟ್ಟಲ್ಲಿ ದೋಸೆನೂ ಸಹ ತುಂಬ ಚೆನ್ನಾಗಿ ಬಂದಿದೆ. ಇದೇ ಹಿಟ್ಟಲ್ಲಿ ನೀವು ಪಡ್ಡೂ ಸಹ ಮಾಡ್ಬೋದು, ಉತ್ತಪ್ಪಮ್ಮನೂ ಸಹ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಇಡ್ಲಿ ಅಂತೂ A1 ಆಗಿ ಬರುತ್ತೆ ಹಿಟ್ಟಲ್ಲಿ, ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬರುತ್ತೆ. ದೋಸೆನೂ ಸಹ ತುಂಬಾ ಕ್ರಿಸ್ಪಿಯಾಗೂ ಮಾಡ್ಬೋದು. ಅದೇ ಹಿಟ್ಟಲ್ಲಿ ಸಾಫ್ಟಾಗಿ ಉತ್ತಪ್ಪಮ್ಮನೂ ಮಾಡ್ಬೋದು. ಅದೇ ಹಿಟ್ಟಲ್ಲಿ ಸೂಪರಾಗಿ ಪಡ್ಡೂ ಸಹ ಮಾಡ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.